ರೌಡಿ ಶೀಟರ್ ಮುನ್ನಾ ಮರ್ಡರ್ ಫಸ್ಟ್ ಕನ್ನಡದ ಇದೇ ಕ್ರೈಮ್ ಅಂದ್ರೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ಶುಕ್ರವಾರ ಅಂದರೆ ಇವತ್ತು ಮುಂಜಾನೆ ಇಡೀ ಕುಂದಾಪುರ ನಿದ್ದೆಯಿಂದ ಏಳೋಕ್ಕೂ ಮುಂಚೆನೆ ಒಂದು ಸೈಲೆಂಟ್ ರೋಡ್ನಲ್ಲಿ ಆರಿದ ಆ ಒಂದೇ ಒಂದು ಗುಂಡಿನ ಸದ್ದು ಇಡೀ ಕರಾವಳಿಯನ್ನೇ ಬೆಚ್ಚಿ ಬೀಳುವಂತೆ ಮಾಡಿದೆ. ಉಡುಪಿ ಜಿಲ್ಲೆಯ ಕುಂದಾಪುರ ನಗರದ ಮಧ್ಯಭಾಗದಲ್ಲಿರೋ ಪ್ರಸಿದ್ಧ ಹೋಲಿ ರೋಸರಿ ಚರ್ಚ್ ಎದುರು ಬೆಳಗಿನ ಜಾವ ಸುಮಾರು 3:15 3:30 ಹೊತ್ತಿಗೆ ಹೈ ಡ್ರಾಮಾ ನಡೆದಿದೆ. ಕಾರ್ನಲ್ಲಿ ಬಂದ ಒಬ್ಬ ವ್ಯಕ್ತಿ ತನ್ನ ಎದುರಿಗಿದ್ದ ಉದ್ಯಮಿಯ ಮೇಲೆ ಪಿಸ್ತೂಲ್ನಿಂದ ಪಾಯಿಂಟ್ ಬ್ಲಾಂಕ್ನಲ್ಲಿ ಶೂಟ್ ಮಾಡಿ ಸ್ಪಾಟ್ನಲ್ಲೇ ಮರ್ಡರ್ ಮಾಡಿ ಎಸ್ಕೇಪ್ ಆಗಿದ್ದಾನೆ. ಗುಂಡೇಟು ತಾಗಿದ ತಕ್ಷಣ ತೀವ್ರ ರಕ್ತಸ್ರಾವದಿಂದ ಆ ವ್ಯಕ್ತಿ ರಸ್ತೆಯಲ್ಲೇ ಜೀವ ಬಿಟ್ಟಿದ್ದಾರೆ. ಕೊಲೆಯಾದ ಆ ವ್ಯಕ್ತಿ ಯಾರು, ಆತನ ಹಿಂದಿರೋ ಕರಾಳ ಕ್ರೈಮ್ ಹಿಸ್ಟರಿ ಏನು, ಮಧ್ಯರಾತ್ರಿ ಅಲ್ಲಿ ನಡೆದಿದ್ದೇನು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕಡೆಯ ತನಕ ಮಿಸ್ ಮಾಡದೆ ನೋಡಿ. ಈ ಘಟನೆ ನಡೆದಿದ್ದು ಇವತ್ತು ಶುಕ್ರವಾರ ಬೆಳಗಿನ ಜಾವ 3:30 ಸುಮಾರಿಗೆ. ಕೊಲೆಯಾದ ವ್ಯಕ್ತಿಯನ್ನ ಬಾರ್ಕೂರು ಕಚ್ಚೂರು ಮೂಲದ 45 ವರ್ಷದ ಐವನ್ ರಿಚರ್ಡ್ ಮಸ್ಕರೇನಸ್ ಅಲಿಯಾಸ್ ಮುನ್ನಾ ಅಂತ ಗುರುತಿಸಲಾಗಿದೆ. ಅಂದಹಾಗೆ ಈ ಘಟನೆಗೆ ಮುನ್ನುಡಿ ಬರೆದಿದ್ದು ಜುಲೈ 30ರ ರಾತ್ರಿ. ಜುಲೈ 30ನೇ ತಾರೀಕು ರಾತ್ರಿ ಐವನ್ ಮತ್ತು ಆರೋಪಿ ಡೆರಿಕ್ ರಾಸ್ತಾ ನಡುವೆ ಫೋನ್ನಲ್ಲಿ ಯಾವುದೋ ಮನಿ ಮ್ಯಾಟರ್ ಅಥವಾ ಬಿಸ್ನೆಸ್ ವಿಚಾರಕ್ಕೆ ದೊಡ್ಡ ಮಟ್ಟದ ಗಲಾಟೆ ಆರ್ಗ್ಯುಮೆಂಟ್ ಶುರುವಾಗಿತ್ತು. ಮಾತಿಗೆ ಮಾತು ಬೆಳೆದು ಸಿಟ್ಟು ನೆತ್ತಿಗೆ ಇರಿದಾಗ ಆರೋಪಿ ಡೆರಿಕ್ ತನ್ನ ಮೊಬೈಲ್ನಿಂದ ಐವನ್ಗೆ ಲೊಕೇಶನನ್ನು ಕಳಿಸಿದ್ದ. ಧೈರ್ಯ ಇದ್ದರೆ ನಾನು ಕಳಿಸಿದ ಲೊಕೇಶನ್ಗೆ ಬಾ, ಅಲ್ಲಿನೇ ಡಿಸೈಡ್ ಮಾಡೋಣ ಅಂತ ಚಾಲೆಂಜ್ ಮಾಡಿದ್ದ. ಡೆರಿಕ್ ಕಳಿಸಿದ ಲೊಕೇಶನ್ ಮತ್ತೆ ಯಾವುದೂ ಅಲ್ಲ, ಅದು ಕುಂದಾಪುರದ ಚರ್ಚ್ ರಸ್ತೆಯ ಹೋಲಿ ರೋಸರಿ ಚರ್ಚ್ ಎದುರಿನ ಸ್ಪಾಟು. ಲೊಕೇಶನ್ ಫಾಲೋ ಮಾಡಿಕೊಂಡು ಐವನ್ ತಮ್ಮ ಕಾರ್ನಲ್ಲಿ ಒಬ್ಬ ಮಹಿಳೆಯ ಜೊತೆಗೆ ಅಲ್ಲಿ ತಲುಪ್ತಾನೆ. ಅತ್ತ ಕಡೆಯಿಂದ ಆರೋಪಿ ಡೆರಿಕ್ ತನ್ನ ಥಾರ್ ಕಾರ್ನಲ್ಲಿ ಸ್ಪಾಟ್ಗೆ ಎಂಟ್ರಿ ಕೊಡ್ತಾನೆ. ಐವನ್ ಕಾರ್ನಿಂದ ಕೆಳಗೆ ಇಳಿತಾ ಇದ್ದಂಗೆ ಕಾರ್ನಿಂದ ಬಂದ ಡೆರಿಕ್ ತಡ ಮಾಡದೆ ತನ್ನ ಬಳಿ ಇದ್ದ ಗನ್ ತೆಗೆದು ಐವನ್ ಮೇಲೆ ಪಾಯಿಂಟ್ ಬ್ಲಾಂಕ್ನಲ್ಲಿ ಶೂಟ್ ಮಾಡಿದ್ದಾನೆ. ಗುಂಡು ತಾಗಿದ ತಕ್ಷಣ ಐವನು ತೀವ್ರ ರಕ್ತಸ್ರಾವದಿಂದ ಸ್ಥಳದಲ್ಲೇ ಕುಸಿದು ಬಿದ್ದು ಪ್ರಾಣ ಬಿಟ್ಟಿದ್ದಾನೆ. ಕೃತ್ಯ ಎಸಗಿದ ತಕ್ಷಣ ಆರೋಪಿ ಡೆರಿಕ್ ಅಲ್ಲಿಂದ ತನ್ನ ಥಾರ್ ಕಾರ್ನಲ್ಲಿ ಸ್ಪಾಟ್ನಿಂದ ಎಸ್ಕೇಪ್ ಆಗೋಗಿದ್ದಾನೆ. ಈ ಕೊಲೆ ಸುದ್ದಿ ಕೇಳ್ತಾ ಇದ್ದ ಹಾಗೆ ಎಲ್ರಿಗೂ ಮೂಡಿದ ಪ್ರಶ್ನೆ ಏನಂದರೆ, ಈ ಐವನ್ ರಿಚರ್ಡ್ ಮಸ್ಕರೇನಸ್ ಯಾರು? ಇವನನ್ನು ಯಾಕೆ ಶೂಟ್ ಮಾಡಿ ಕೊಂದರು? ಕೊಲೆಯಾದ ಐವನ್ ರಿಚರ್ಡ್ಗೆ ರೌಡಿ ವರ್ಲ್ಡ್ನಲ್ಲಿ ಮತ್ತೊಂದು ಹೆಸರಿತ್ತು, ಅದೇ ಮುನ್ನಾ. ಐವನ್ ಯಾನೆ ಮುನ್ನಾ ಉಡುಪಿ ಸುತ್ತಮುತ್ತ ಹಲವು ರಿಯಲ್ ಎಸ್ಟೇಟ್ ಮತ್ತು ಫೈನಾನ್ಸ್ ಹಾಗೂ ಇತರ ಬಿಸ್ನೆಸ್ಗಳನ್ನು ನಡೆಸ್ತಾ ಇದ್ದ. ಮೇಲ್ನೋಟಕ್ಕೆ ಇವನು ಉದ್ಯಮಿ ಥರ ಕಾಣ್ತಾ ಇದ್ರೂ ಇವನ ಹಿಂದೆ ಒಬ್ಬ ರೌಡಿ ಶೀಟರ್ ಇದ್ದ. ಉಡುಪಿ ನಗರ ಪೊಲೀಸ್ ಸ್ಟೇಷನ್ನಲ್ಲಿ ಐವನ್ ಅಲಿಯಾಸ್ ಮುನ್ನಾ ಹೆಸರಿನಲ್ಲಿ ರೌಡಿ ಶೀಟ್ ಓಪನ್ ಆಗಿತ್ತು. ನಿಮಗೆಲ್ಲ ಗೊತ್ತಿರಬಹುದು, ಕರಾವಳಿಯಲ್ಲಿ ದೊಡ್ಡ ಸಂಚಲನ ಸೃಷ್ಟಿ ಮಾಡಿದ್ದ ಕುಕ್ಕಿಕಟ್ಟೆಯ ಪಿಟ್ಟಿ ನಾಗೇಶ್ ಕೊಲೆ ಕೇಸು. ಆ ಹೈ ಪ್ರೊಫೈಲ್ ಮರ್ಡರ್ ಕೇಸ್ನಲ್ಲಿ ಈ ಐವನ್ ಅಲಿಯಾಸ್ ಮುನ್ನಾ ಪ್ರಮುಖ ಆರೋಪಿಯಾಗಿದ್ದ. ಇಲ್ಲಿ ವಿಶೇಷ ಏನಂತಂದರೆ, ಮುನ್ನಾ ಆರಂಭದಲ್ಲಿ ಇದೇ ಪಿಟ್ಟಿ ನಾಗೇಶನ ಬಳಿ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದ. ಆದರೆ ಕಾಲಕ್ರಮೇಣ ಇಬ್ಬರ ನಡುವೆ ದ್ವೇಷ ಬೆಳೆದು ಪಿಟ್ಟಿ ನಾಗೇಶ್ನನ್ನು ಕೊಲೆ ಮಾಡಿದ ಗ್ಯಾಂಗ್ ಜೊತೆಗೆ ಮುನ್ನಾ ಅಲಿಯಾಸ್ ಐವನ್ ಕೈ ಜೋಡಿಸಿದ್ದ. ಪಿಟ್ಟಿ ನಾಗೇಶ್ ಕೊಲೆಯಾದ ನಂತರ ಆತನ ಗ್ಯಾಂಗ್ನವರು ಈ ಮುನ್ನಾನನ್ನು ಫಿನಿಶ್ ಮಾಡೋದಕ್ಕೆ ಹಲವು ಬಾರಿ ಸ್ಕೆಚ್ ಹಾಕೊಂಡಿದ್ರು, ಸ್ಕೀಮ್ ಆಗ್ತಾ ಇದ್ರು. ಆದರೆ ಪ್ರತಿ ಬಾರಿನೂ ಈ ಮುನ್ನಾ ಅದೆಂಗೋ ಗ್ರೇಟ್ ಎಸ್ಕೇಪ್ ಆಗಿ ಬದುಕ್ತಾ ಇದ್ದ. ಇನ್ನು ಐವನ್ನ ಪರ್ಸನಲ್ ಲೈಫ್ ಬಗ್ಗೆ ಹೇಳೋದಾದರೆ, ಈತ ತನ್ನ ಮೊದಲ ಪತ್ನಿ ಸೆಲ್ಮಾ ಮಸ್ಕರೇನಸ್ ಅವರನ್ನು ತೊರೆದು ಬಾರ್ಕೂರು ಮೂಲದ ಮತ್ತೊಬ್ಬ ಮಹಿಳೆಯ ಜೊತೆಗೆ ಸಂಸಾರ ನಡೆಸ್ತಾ ಇದ್ದ. ಶುಕ್ರವಾರ ಮುಂಜಾನೆ ಕೊಲೆ ನಡೆದ ಸಮಯದಲ್ಲಿ ಇದೇ ಮಹಿಳೆ ಐವನ್ ಜೊತೆ ಕಾರ್ನಲ್ಲಿದ್ದರು. ಗುಂಡಿನ ದಾಳಿ ನಡೆದ ಸಮಯದಲ್ಲಿ ಐವನ್ ಜೊತೆಗಿದ್ದ ಆ ಮಹಿಳೆ ಈ ಇಡೀ ಭೀಕರ ಕೃತ್ಯಕ್ಕೆ ಪ್ರತ್ಯಕ್ಷದರ್ಶಿಯಾಗಿದ್ದಾರೆ. ಅವರ ಕಣ್ಣೆದುರಲ್ಲೇ ಡೆರಿಕ್ ಗನ್ ತೆಗೆದು ಐವನ್ಗೆ ಶೂಟ್ ಮಾಡಿದ್ದಾನೆ. ಐವನ್ ರಕ್ತದ ಮಡುವಿನಲ್ಲಿ ಬೀಳ್ತಾ ಇದ್ದಂಗೆ ಆ ಮಹಿಳೆ ಕಿರ್ಚಾಡಿದ್ದಾರೆ. ಬಳಿಕ ಪೊಲೀಸರಿಗೆ ಮಾಹಿತಿ ಸಿಕ್ಕ ತಕ್ಷಣ ಕುಂದಾಪುರ ಪೊಲೀಸರು ಸ್ಪಾಟ್ಗೆ ಬಂದಿದ್ದಾರೆ. ಜೊತೆಯಲ್ಲಿದ್ದ ಮಹಿಳೆ ಆರೋಪಿ ಡೆರಿಕ್ ರಾಸ್ತಾನನ್ನು ಸ್ಪಷ್ಟವಾಗಿ ಗುರುತು ಮಾಡಿದ್ದಾರೆ. ಪೊಲೀಸರಿಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಪ್ರಾಥಮಿಕ ತನಿಖೆಯ ಪ್ರಕಾರ ಇದೊಂದು ಫೈನಾನ್ಷಿಯಲ್ ಡೀಲ್ ಅಥವಾ ಹಣಕಾಸಿನ ವ್ಯವಹಾರ ಮತ್ತು ಬಿಸ್ನೆಸ್ ಶತ್ರುತ್ವದಿಂದ ನಡೆದ ಕೊಲೆ ಅಂತ ಪೊಲೀಸರು ಸಂಖ್ಯೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರಾತ್ರಿ ನಡೆದ ಮಾತಿನ ಚಕಮಕಿ, ಲೊಕೇಶನ್ ಕಳಿಸಿ ಕರ್ಸ್ಕೊಂಡಿದ್ದು, ಬಂದ ತಕ್ಷಣ ಪಿಸ್ತೂಲ್ನಿಂದ ಶೂಟ್ ಮಾಡಿದ್ದು, ಇವೆಲ್ಲವನ್ನ ನೋಡಿದರೆ ಆರೋಪಿ ಡೆರಿಕ್ ಪಕ್ಕಾ ಪ್ಲಾನ್ ಮಾಡಿಕೊಂಡೇ ಬಂದಿದ್ದ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಆದರೆ ಇದರ ಹಿಂದೆ ಬರೀ ಫೈನಾನ್ಸ್ ವಿಚಾರ ಮಾತ್ರ ಇದೆಯಾ, ಅಥವಾ ಮುನ್ನಾ ಅವರ ಹಳೆಯ ರೌಡಿ ಶೀಟರ್ ಹಿಸ್ಟರಿ ಮತ್ತು ಗ್ಯಾಂಗ್ ವಾರ್ ಶತ್ರುತ್ವದ ಲಿಂಕ್ ಏನಾದರೂ ಇದೆಯಾ ಅನ್ನೋ ಆ್ಯಂಗಲ್ನಲ್ಲೂ ಪೊಲೀಸರು ಈಗ ತನಿಖೆಯನ್ನು ಮಾಡ್ತಾ ಇದ್ದಾರೆ.
ಬೆಳ್ಳಂಬೆಳಗ್ಗೆ ಚರ್ಚ್ ರೋಡ್ನಲ್ಲಿ ರೌಡಿ ಶೀಟರ್ ಕೊಲೆಯಾದ ಸುದ್ದಿ ತಿಳಿತಾ ಇದ್ದಂಗೆ ಉಡುಪಿ ಪೊಲೀಸ್ ಇಲಾಖೆ ಅಲರ್ಟ್ ಆಗಿದೆ. ಸ್ಥಳಕ್ಕೆ ಉಡುಪಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹರಿರಾಮ್ ಶಂಕರ್, ಹೆಚ್ಚುವರಿ ಎಸ್ಪಿ ಸುಧಾಕರ್ ನಾಯಕ್, ಡಿವೈಎಸ್ಪಿ ಎಚ್.ಡಿ. ಕುಲಕರ್ಣಿ, ಕುಂದಾಪುರ ನಗರ ಠಾಣೆ ಇನ್ಸ್ಪೆಕ್ಟರ್ ಜಯರಾಮ್ ಗೌಡ, PSIಗಳಾದ ನಂಜಾ ನಾಯ್ಕ್, ಪುಷ್ಪ, ಅನೂಪ್ ನಾಯ್ಕ್ ಸೇರಿದಂತೆ ಹಿರಿಯ ಅಧಿಕಾರಿಗಳ ದಂಡೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದೆ. ಇದಿಷ್ಟೇ ಅಲ್ಲದೆ ಸ್ಥಳಕ್ಕೆ ಸೋಕೋ ಫೋರೆನ್ಸಿಕ್ ಟೀಮ್ ಆಗಮಿಸಿ ಬುಲೆಟ್ ಶೆಲ್ಸು, ಕೃತ್ಯ ನಡೆದ ಸ್ಥಳದ ಫಿಂಗರ್ ಪ್ರಿಂಟ್ಸು ಮತ್ತು ಸಾಕ್ಷ್ಯಗಳನ್ನು ಕಲೆ ಹಾಕಿದ್ದಾರೆ. ಈ ಸಂಬಂಧ ಕುಂದಾಪುರ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿಕೊಳ್ಳಲಾಗಿದೆ. ಆರೋಪಿ ಡೆರಿಕ್ ರಾಸ್ತಾ ಪಿಸ್ತೂಲ್ ಸಮೇತ ತಾರ್ ಕಾರ್ನಲ್ಲಿ ಪರಾರಿಯಾಗಿದ್ದಾನೆ. ಆತನ ಅರೆಸ್ಟ್ ಮಾಡೋದಕ್ಕೆ ಅಂತ ಕುಂದಾಪುರ ಪೊಲೀಸರು 3 ಪ್ರತ್ಯೇಕ ತಂಡಗಳನ್ನು ರಚನೆ ಮಾಡಿದ್ದಾರೆ. ಆರೋಪಿಯ ಐಡೆಂಟಿಟಿ ಸಿಕ್ಕಿದೆ. ಶೀಘ್ರದಲ್ಲೇ ಆತನನ್ನು ಅರೆಸ್ಟ್ ಮಾಡಲಾಗುವುದು. ಆರೋಪಿ ಸಿಕ್ಕಿಬಿದ್ದ ಮೇಲಷ್ಟೇ ಕೊಲೆಗೆ ನಿಜವಾದ ಮತ್ತು ನಿಖರವಾದ ಕಾರಣ ಏನು ಅನ್ನೋದು ಹೊರಗೆ ಬರಲಿದೆ ಅಂತ SP ಹರಿರಾಮ್ ಶಂಕರ್ ತಿಳಿಸಿದ್ದಾರೆ. ಒಟ್ಟಾರೆಯಾಗಿ ಶಾಂತಿಯುತವಾಗಿದ್ದ ಕುಂದಾಪುರದಲ್ಲಿ ಬೆಳಗಿನ ಜಾವ ನಡೆದ ಈ ರೌಡಿ ಶೀಟರ್ ಮುನ್ನಾ ಅಲಿಯಾಸ್ ಐವನ್ ಹತ್ಯೆ ಇಡೀ ಉಡುಪಿ ಜಿಲ್ಲೆಯನ್ನೇ ಆತಂಕಕ್ಕೆ ತಳ್ಳಿದೆ. ಹಣಕಾಸಿನ ವೈಷಮ್ಯವೋ ಅಥವಾ ಹಳೆಯ ದ್ವೇಷನೋ, ಒಟ್ಟಿನಲ್ಲಿ ಪಿಸ್ತೂಲ್ ಸಂಸ್ಕೃತಿ ಕರಾವಳಿಗೂ ಕಾಲಿಟ್ಟಿರೋದು ಸಾರ್ವಜನಿಕರಲ್ಲಿ ಭಯ ಹುಟ್ಟಿಸಿದೆ. ಆರೋಪಿ ಡೆರಿಕ್ ರಾಸ್ತಾ ಪೊಲೀಸರ ಬಲೆಗೆ ಯಾವಾಗ ಬೀಳ್ತಾನೆ, ಈ ಕೊಲೆ ಹಿಂದೆ ಇನ್ಯಾರಾದರೂ ಕಿಂಗ್ ಪಿನ್ ಇದ್ದಾರಾ, ಅದನ್ನೆಲ್ಲ ಕಾದು ನೋಡಬೇಕಾಗಿದೆ. ಈ ಕ್ರೈಮ್ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮಾಡಿ ತಿಳಿಸಿ. ಕ್ರೈಮ್ ಮತ್ತು ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.